ವಾದಿರಾಜ ಮುನಿಪ ಹಯಮುಖ ಪಾದ ಕಮಲ ಮಧುಪ ವಾದಿರಾಜ ಮುನಿಪ ಹಯಮುಖ ಪಾದ ಕಮಲ ಮಧುಪ ನಿದಯದಲ್ಲಿ ತವ ಪಾದ ಧ್ಯಾನವನು ನಿದಯದಲ್ಲಿ ತವ ಪಾದ ಧ್ಯಾನವನು ಆದರದಲ್ಲಿ ಕೊಟ್ಟಾದರೆ ಸೆನ್ನನು ವಾದಿರಾಜ ಮುನಿಪ ಹಯಮುಖ ಪಾದ ಕಮಲ ಮಧುಪ ವಾದಿರಾಜ ಮುನಿಪ ಹಯಮುಖ ಪಾದ ಕಮಲ ಮಧುಪ ಮೂಷಿಕ ಬಿಲದಿಂದ ಉದರ ಪೋಷಕ ಬರಲಂದು. ಸರ್ ಈಗ ಎಲ್ಲಿಂದ ಪಾದಯಾತ್ರೆ ಬರ್ತಾ ಇದ್ದೀರಾ? ನಾವು ಶಿವಮೊಗ್ಗದಿಂದ ಪಾದಯಾತ್ರೆ ಬರ್ತಾ ಇರೋದು ಇದು. ಎಷ್ಟು ಕಿಲೋಮೀಟರ್ ಈಗ ಅಲ್ಲಿಂದ ಇಲ್ಲಿಗೆ? 178 ಕಿಲೋಮೀಟರ್ ಬಂದಂಗೆ ಆಯ್ತು. ಈಗ ಯಾವ ಮಾರ್ಗದಲ್ಲಿ ಬಂದಿದ್ದೀರಾ? ನಾವು ಸಾಗರ, ಸಿದ್ದಾಪುರ, ಶಿರಸಿ ಮಾರ್ಗವಾಗಿ ಸೋದೆಗೆ ಬಂದು ಈಗ ಸೋದೆ ಹೋಗ್ತಾ ಇದ್ದೀವಿ. ಈಗ ಇಲ್ಲಿ ಸೋದೆ ವಾದಿರಾಜರದೊಂದು ಮಠ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವೊಂದು 8 ವರ್ಷದಿಂದ. ಏನು ವಿಶೇಷ ಇವತ್ತು ನೀವು ಪಾದಯಾತ್ರೆಯಲ್ಲಿ ಬಂದು ಸೇರಿರೋದು? ಇದು ಅಧಿಕ ಮಾಸ ಅಂತ ಬಂದಿರೋದು. ಅಧಿಕ ಮಾಸದಲ್ಲಿ ಹೋಗಬೇಕು ಅಂತ ನಾವು 3 ವರ್ಷದ ಕೆಳಗಿಂದ ಸಂಕಲ್ಪ ಮಾಡ್ಕೊಂಡಿದ್ವಿ. ಅದಕ್ಕಿಂತ ಮುಂಚೆ ಕಂಟಿನ್ಯೂಸ್ ಆಗಿ ನಾವೆಲ್ಲ ಸ್ನೇಹಿತರು ಒಂದು 5 ವರ್ಷ ಬಂದಿದ್ದೀವಿ. ಪ್ರತಿ ವರ್ಷ ಚಾತುರ್ಮಾಸದಲ್ಲಿ ಗುರುಗಳಿದ್ದಾಗ ಫಸ್ಟ್ ಪಾದಯಾತ್ರೆ ನಾವು ಗುರು ಪೂರ್ಣಿಮೆಗೆ ಅಂತ ಬಂದಿದ್ವಿ. ಅದ್ರ ಮೇಲೆ ಕಂಟಿನ್ಯೂಸ್ ಆಗಿ ಒಂದು 5 ವರ್ಷ ಬಂದ್ವಿ. ಅದಾದ್ಮೇಲೆ ಕೊರೋನಾ ಬಂದಾದ್ಮೇಲಿಂದ ಬರೋಕ್ಕೆ ಅವಕಾಶ ಆಗಲಿಲ್ಲ. ಅದ್ರ ಮೇಲೆಲ್ಲ ಅಧಿಕ ಮಾಸದಲ್ಲಿ ಬರ್ತಾ ಇದ್ವಿ. ವರ್ಷ ಬರೋಕ್ಕೆ ತೊಂದರೆ ಆಗ್ತಾ ಬಂತು. ಆಮೇಲೆ ಅಂದರೆ ಎಲ್ಲರೂ ಅಸಂಬಲ ಎಲ್ಲರೂ ಸೇರೋಕ್ಕೆ ತೊಂದರೆ ಆಗ್ತಾ ಬಂತು. ಆಮೇಲೆ ಅಧಿಕ ಮಾಸದಲ್ಲಿ 3 ವರ್ಷದ ಫಲ ಒಂದೇ ಸಲ ಸಿಗುತ್ತೆ ಅನ್ನೋ ವಿಶ್ವಾಸದ ಮೇಲೆ ಪುರುಷೋತ್ತಮ ಮಾಸ ಅಂತ ಹೇಳ್ತಾರೆ. ಇದಕ್ಕೆ ಅಧಿಕ ಮಾಸಕ್ಕೆ ಪುರುಷೋತ್ತಮ ಮಾಸ ಅಂತ ಹೇಳ್ತಾರೆ. ಈ ಮಾಸದಲ್ಲಿ ಯಾವುದೇ ದೇವತಾ ಕಾರ್ಯಗಳನ್ನು ಮಾಡಿದ್ರು 3 ಪಟ್ಟು ಹೆಚ್ಚು ದೇವರು ನಮಗೆ ಅನುಗ್ರಹ ಮಾಡ್ತಾರೆ ಅನ್ನೋದು ನಮಗೆ ವಿಶ್ವಾಸ ಇದೆ. ಹಾಗಾಗಿ ಅದೊಂದು 2000ನೇ ಇಸ್ವಿಯಿಂದ ನಾವೆಲ್ಲರೂ ಅಧಿಕ ಮಾಸದಲ್ಲೇ ಬರ್ತಾ ಇದ್ವಿ. ಇವತ್ತಿಲ್ಲೇ ಉಳ್ಕೊಳ್ತೀರಾ? ಇವತ್ತಿಲ್ಲೇ ಉಳ್ಕೊಂಡು ಏಕಾದಶಿ ಇರೋ ಪ್ರಯುಕ್ತ ಇಲ್ಲೇ ಉಳ್ಕೊಂಡು ನಾಳೆ ಬೆಳಗ್ಗೆ ಗುರುಗಳಿಂದ ದ್ವಾದಶಿ ಇರೋದ್ರಿಂದ ನಾಳೆ ಪೂಜೆ ಮುಗಿಸ್ಕೊಳ್ತೀರಾ? ಪೂಜೆ ಮುಗಿಸ್ಕೊಂಡು ಅಲ್ಲಿ ಅನ್ನಪ್ರಸಾದ ಎಲ್ಲ ಇರ್ತದೆ. ದ್ವಾದಶ ಪಾರಾಯಣ ಮುಗಿಸ್ಕೊಂಡು ನಾವೆಲ್ಲರೂ ಗುರುಗಳಿಂದ ಮಂತ್ರಾಕ್ಷತೆ ಎತ್ಕೊಂಡು ಹಾಗೆ ಇದೇ ಥರ ನಿಮ್ಮ ಥರನೇ ಉಳಿದ ಬೇರೆ ಥರ ಭಕ್ತರು ಬರ್ತಾರೆ ಇಲ್ಲಿಗೆ? ತುಂಬ ಜನ ಬರ್ತಾರೆ. ತುಂಬ ಜನ ಬರ್ತಾರೆ ಭಕ್ತರು. ನಮ್ಮ ದೈವಜ್ಞ ಬ್ರಾಹ್ಮಣ ಸಮಾಜ ಬಾಂಧವರಿಗೆ ಇದು ಗುರುಮಠ, ಮೂಲ ಗುರುಮಠ. ಹಾಗಾಗಿ ನಾವಿಲ್ಲಿ ಒಂದು 500 ವರ್ಷಗಳ ಹಿಂದೆ ಶ್ರೀಮದ್ ವಾದಿರಾಜ ಸ್ವಾಮಿಗಳು ನಮಗೆ ಅನುಗ್ರಹ ಮಾಡಿದರು. ನಮ್ಮವರಲ್ಲೇ ಒಬ್ಬರಿಗೆ ಒಂದು ಗಣಪತಿಯ ಮೂರ್ತಿ ಮಾಡಲಿಕ್ಕೆ ಹೋಗಿದಾಗ ಅವರಿಗೆ ಆ ಗಣಪತಿ ಮೂರ್ತಿ ಆಗದೆ ಹಯಗ್ರೀವ ದೇವರ ಮೂರ್ತಿ ಇದಾಗ್ತಿತ್ತಂತೆ, ಉದ್ಭವ ಆಗ್ತಿತ್ತು. ಅದು ಎರಕ ಒಯ್ದಾಗಲೆಲ್ಲ ಪ್ರತಿ ಸಲ ಇದು ಮಾಡಿದ್ರು ಅದು ಹಯಗ್ರೀವ ಮೂರ್ತಿಯಾಗಿಯೇ ಬರ್ತಿತ್ತು. ಆ ಹಯಗ್ರೀವ ಮೂರ್ತಿಯಾಗಿ ಬಂದದ್ದನ್ನು ಅವನು ಹಾಗೆ ಆ ಸುವರ್ಣಕಾರರು ಹಾಗೆ ಸೈಡಿಗೆ ಇಟ್ಟರು. ಆಮೇಲೆ ಅವ್ರಿಗೆ ಸಹ ಕನ್ಸಲ್ಲಿ ಬಂದು ನಾಳೆ ಬೆಳಗ್ಗೆ ಒಬ್ಬರು ಗುರುಗಳು ಬರ್ತಾರೆ, ಬಂದಾಗ ಹಯಗ್ರೀವ ಮೂರ್ತಿನ ಸಮರ್ಪಣೆ ಮಾಡು ಅಂತ ಹೇಳಿದ್ರು. ಗುರುಗಳು ವಾದಿರಾಜ ಸ್ವಾಮಿಗಳಿಗೂ ಸಹ ಕನ್ಸಲ್ಲಿ ಬಂದು ಹಯಗ್ರೀವ ದೇವರೇ ಕನ್ಸಲ್ಲಿ ಬಂದು ನಾನಿಂದ ಒಬ್ಬ ದೇವಜ್ಞ ಬ್ರಾಹ್ಮಣ ಮನೆಯಲ್ಲಿ ಇದ್ದೇನೆ, ಬಂದು ನನ್ನನ್ನು ಸ್ವೀಕರಿಸು ಅಂತ ಗುರುಗಳು ಸಹ ಕನ್ಸಲ್ಲಿ ಬಂದಿತ್ತು. ಕಾಕತಾಳೀಯವಾಗಿ ಗುರುಗಳು ಅವರ ಮನೆಗೆ ಹೋದಾಗ ಆ ದೇವಜ್ಞ ಬ್ರಾಹ್ಮಣ ಮೂರ್ತಿಯನ್ನು ಗುರುಗಳಿಗೆ ಕೊಟ್ಟು ನಮ್ಮ ಇಡೀ ಕುಲಕ್ಕೆ ಸಮಾಜದ ಗುರುಗಳು ಅವರಾದರು. ಆಮೇಲೆ ನಮ್ಮ ಕುಲದ ಎಲ್ಲ ದೇವಜ್ಞ ಬ್ರಾಹ್ಮಣ ಸಮಾಜ ಬಾಂಧವರು ಅವರನ್ನೇ ಗುರುಗಳಾಗಿ ಸ್ವೀಕರಿಸಿ ಮಧ್ವಮತ ಸಂಪ್ರದಾಯ ನಾವು ಮುಂದುವರ್ಕೊಳ್ತಾ ಬಂದ್ವಿ. ನಾವೆಲ್ಲ ಗೋವಾದಲ್ಲಿ ಮುಂಚೆ ಇದ್ವಿ. ನಮ್ಮ ಅನಿಸಿಕೆ ಏನಪ್ಪ ಅಂದರೆ ಈ ನಾನು ಹೇಳಿದ ಘಟನೆ ಆದದ್ದು ಗೋವಾದಲ್ಲಿ ಇರಬೇಕು. ಆಮೇಲೆ ಅಲ್ಲಿಂದ ಗೋವಾದಿಂದ ನಮಗೆ ಇಲ್ಲಿ ಉಡುಪಿ ಭಾಗದಲ್ಲಿ ಗುರುಗಳಿದ್ದರಿಂದ ನಾವೆಲ್ಲರೂ ಈ ಕಡೆ ಬರಬೇಕಾಗಿ ಬಂತು. ಅಲ್ಲಿ ಗೋವಾ ಪೋರ್ಚುಗೀಸರ ದಾಳಿ ಜಾಸ್ತಿ ಆದಮೇಲಿಂದ ನಾವೆಲ್ಲರೂ ಈ ಕಡೆ ಕೊಂಕಣ ಭಾಗದಾಗ ಬರಬೇಕಾಗಿ ಬಂತು. ಭಟ್ಕಳ, ಹೊನ್ನಾವರ, ಆ ಕಡೆ ನಮ್ಮ ಗೋಕರ್ಣ, ಕಾರವಾರ, ಮತ್ತು ಈ ಕಡೆ ಮಂಗಳೂರು ಅಪ್ ಟು ಕೊಚ್ಚಿವರೆಗೂ ನಮ್ಮವರು ಈ ಕಡೆ. ಮಹಾಲಸ ದೇವಸ್ಥಾನ ಕೂಡ ಮುಂಚೆ ನೇಪಾಳದಲ್ಲಿತ್ತು. ಹೌದು, ನೇಪಾಳದಲ್ಲಿದ್ದ ದೇವಿಯು ಮತ್ತೆ ಇಲ್ಲಿ ನಮ್ಮ ಗೋವಾದಲ್ಲಿ ಬಂದು. ಹಾಗಾಗಿ ನಾವು ಹೇಗೆ ಅಂದರೆ ನಾವೆಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ನಾವೆಲ್ಲ ಅಂದರೆ ವಲಸಿಗರು. ನೇಪಾಳದಿಂದ ಬಂದವರು ಅಂತಾರೆ, ಬಂಗಾಳದಿಂದ ಬಂದವರು ಅಂತಾರೆ. ಗೋವಾದಲ್ಲಂತೂ ಮೂಲ ಇತಿಹಾಸ ಸಿಕ್ಕಿಬಿಟ್ಟಿದೆ. ಅಲ್ಲಿಂದ ವಲಸಿಗರಾದ್ರೂ ಧರ್ಮ ದೇಶದ ಮೂಲೆಗೂ ನೀವು ಪಸರಿಸ್ತಾ ಇದ್ದೀವಿ ಅನ್ನೋದು ನಮಗೊಂದು. ಇದು ಮಾಧ್ವ ಮಠದ ವಾದಿರಾಜ ಅಷ್ಟಮಠಗಳಲ್ಲಿ ಒಂದಾದ ಸೋದೆ ವಾದಿರಾಜ ಮಠ ಅಂತ. ಶ್ರೀ ವಿಶ್ವಾಲಭ ತೀರ್ಥ ಶ್ರೀಪಾದಂಗಳವರಿಗೆ, ಶ್ರೀ ವಿಶ್ವಾಲಭ ತೀರ್ಥ ಶ್ರೀಪಾದಂಗಳವರಿಗೆ, ಶ್ರೀ ವಿಶ್ವಾಲಭ ತೀರ್ಥ ಶ್ರೀಪಾದಂಗಳವರಿಗೆ. ಹಯಮುಖ ಪಾದ ಕಮಲ ಮಧುಪ, ಹಯಮುಖ ಪಾದ ಕಮಲ ಮಧುಪ, ಹಯಮುಖ ಪಾದ ಕಮಲ ಮಧುಪ.